ಟ್ರೆಂಡ್ ಲೈನ್ ನ ಉಪಯೋಗಿಸ್ಕೊಂಡ್ಬಿಟ್ಟು ಟ್ರೇಡಿಂಗ್ ನ ಮಾಡ್ತಾ ಇದ್ದೀರಾ, ನಿಮಗೋಸ್ಕರ ಉಚಿತ ಇಂಡಿಕೇಟರ್ ಇದೆ. ಇಂಡಿಕೇಟರ್ನ ಅಪ್ಲೈ ಮಾಡಲಿಕ್ಕೆ ಇಂಡಿಕೇಟರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಟ್ರೇಡಿಂಗ್ ವ್ಯೂ ಅಲ್ಲಿ. ಆ್ಯಂಡ್ ಈ ಥರ ಟ್ರೆಂಡ್ ಲೈನ್ಸ್ ವಿತ್ ಬ್ರೀಕ್ಸ್ ಅಂತ ಹಾಕಿ, ಇಲ್ಲಿ ನಿಮಗೆ ಲಕ್ಸ್ ಆಲ್ ಗೋ ಅಂತ ಬರುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಅಪ್ಲೈ ಆಗಿಬಿಡುತ್ತೆ. ಸೊ ಇಲ್ಲಿ ನೀವು ನೋಡಿದ ಹಾಗೆ ಯಾವಾಗ ಟ್ರೆಂಡ್ ಲೈನ್ ಆಟೋಮೆಟಿಕ್ ಬ್ರೇಕ್ಔಟ್ ಆಗುತ್ತೋ ಇಲ್ಲಿ ಬ್ರೇಕ್ಔಟ್ ಅಂತ ಬರುತ್ತೆ. ಸೊ ಇಲ್ಲಿ ಕೂಡ ಅಷ್ಟೇ ಬ್ರೇಕ್ಔಟ್ ಆದ ತಕ್ಷಣ ಬ್ರೇಕ್ಔಟ್ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ ಬ್ರೇಕ್ಔಟ್ ಆಯಿತು, ಬ್ರೇಕ್ಔಟ್ ಅಂತ ಬಂತು. ಸೊ ಈ ಬ್ರೇಕ್ಔಟ್ನ ರಿಟೆಸ್ಟ್ ಮಾಡುವಾಗ ಕೂಡ ನಾವು ಟ್ರೇಡಿಂಗ್ನ ಮಾಡಬಹುದು. ಸೊ ಒಂದ್ಸತಿ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಯಾವ ಟೈಮ್ ಫ್ರೇಮಲ್ಲಿ ನೀವು ಟ್ರೇಡಿಂಗ್ನ ಮಾಡ್ತಾ ಇದ್ದೀರಾ ಆ ಟೈಮ್ ಫ್ರೇಮಲ್ಲಿ ಯಾವ ಥರ ವರ್ಕ್ ಆಗ್ತಿದೆ ಅಂತ ನೋಡಿ. ಇನ್ ಕೇಸ್ ನಿಮಗೆ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅನಿಸಿದರೆ ಮಾತ್ರ ಟ್ರೇಡಿಂಗ್ನ ಮಾಡಿ. ಫಸ್ಟು ಪೇಪರ್ ಟ್ರೇಡಿಂಗ್ನ ಮಾಡಿ, ಆನಂತರ ರಿಯಲ್ ಅಕೌಂಟಲ್ಲಿ ಟ್ರೇಡಿಂಗ್ನ ಮಾಡಿ. ಸೊ ರಿಸ್ಕ್ ರಿವಾರ್ಡ್ ರೇಷಿಯೋನ ಮ್ಯಾಚ್ ಮಾಡ್ಕೊಳ್ಳಿ, ಪ್ರತಿಯೊಂದನ್ನು ಕಲ್ತ್ಬಿಟ್ಟು ಟ್ರೇಡಿಂಗ್ನ ಮಾಡಿ. ಸ್ಟಾಕ್ ಮಾರ್ಕೆಟ್ನ ಕಲಿಲಿಕ್ಕೆ ನಮ್ಮ ಪೇಜ್ನ ಫಾಲೋ ಮಾಡಿ. ಎಷ್ಟೋ ಲರ್ನಿಂಗ್ ಕಂಟೆಂಟ್ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸತಿ ವಾಚ್ ಮಾಡಿ. ಥ್ಯಾಂಕ್ ಯು.